ಸ್ಮೈಲ್ ಮಾಡ್ತೀರಾ? ಪರಿಚಯ ಇದೆಯೋ ಪರಿಚಯ ಇದೆಯೋ? You will not go into that situation to understand, will he think something of me? Because you're empty. And that is love. ಯಾವಾಗ ನೀವು ಈ ಲವ್ ಅನ್ನ ಅನುಭವಿಸಬೇಕಾದ್ರೆ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಈ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನಿಮ್ಗೆ ಯಾವುದು ಖುಷಿ ಕೊಡುತ್ತೆ ಅದನ್ನ ಮಾಡೋದಲ್ಲ, ನಿಮ್ಗೆ ಯಾವುದು ಖುಷಿ ಕೊಡೋದಿಲ್ಲ ಅದನ್ನ ಮಾಡೋದು. ಎಷ್ಟೋ ಬಾರಿ ನಾವು ಹೇಳ್ತೀವಲ್ಲ, ಖುಷಿ ಕೊಡೋದನ್ನ ಮಾಡೋದು ಇಸ್ ವಾಟ್ ವಿ ಹ್ಯಾವ್ ಟು ಡೂ. ಬಿಕಾಸ್ ಈ ಖುಷಿ ಕೊಡದಂತ ವಿಚಾರ ನಮ್ಮ ಜೊತೆಗೇನೆ ಇರುತ್ತೆ. ಗಂಡ ಹೆಂಡತಿ ಜೀವನ ಮಾಡ್ತಾ ಇದ್ದಾರೆ 25 ವರ್ಷ 30 ವರ್ಷ, ಮುಖ ನೋಡಿ ಒಂದಿನ ನಗಳಿಲ್ಲ. ನಗಳಿದ್ದು ಫಸ್ಟ್ ಟೈಮ್ ಅಲ್ಲಿ ಫೋಟೋದಲ್ಲಿ ಮದುವೆ ಮಾಡಿದಾಗ ಮಾಲೆ ಹಾಕ್ದಾಗ, ಆಮೇಲೆ ಸ್ಮೈಲೇ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಇವಾಗ ಇಫ್ ಯು ಕ್ಯಾನ್ ಸ್ಪೆಂಡ್ ಯೋರ್ ಟೈಮ್ ವಿತ್ ಈಚ್ ಅದರ್ ಅಂಡ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಹ್ಯಾಪಿನೆಸ್, ದಟ್ ಇಸ್ ಲವ್. Because you are destined to be with each other. You made the choice to be with each other. If you can live with that child of yours who's given you the most problem in life, that means that is love. That means you have created an emptiness within yourself to experience the beauty of being happy. ಬೆಳಿಗ್ಗೆ ವಾಕಿಂಗ್ ಹೋಗ್ತಾರೆ ಎಷ್ಟೋ ಜನ, ಖುಷಿ ಕೊಡುತ್ತೆ ಅಂತ. ಒಂದ್ಸರಿ ನೋಡ್ಕೊಳ್ಳಿ ಯಾರು ಖುಷಿ ಅದು ಅಂತ. ಏನಪ್ಪ ಅದು ಖುಷಿ? ಖುಷಿ ಅಂದ್ರೆ ಹ್ಯಾಪಿನೆಸ್ ಅಂದ್ರೆ ಕಂಟಿನ್ಯೂಸ್ ಇರಬೇಕು. ವೈ ಇಸ್ ಇಟ್ ಆಲ್ವೇಸ್ ಟೆಂಪರರಿ? ವೈ ಇಸ್ ಫಾರ್ ದಟ್ ಮೂಮೆಂಟ್? ವೈ ಇಸ್ ಇನ್ ದಟ್ ಮಿನಿಟ್? ಇಟ್ ಶುಡ್ ಬಿ ಕಂಟಿನ್ಯೂಸ್. ಎವ್ರಿ ಮೂಮೆಂಟ್, ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್. ಯಾಕೆ ಇಟ್ ಇಸ್ ನಾಟ್ ದೇರ್? ಅರ್ಥ ಮಾಡ್ಕೊಳ್ಳಿ. ವೈ ಇಟ್ ಇಸ್ ನಾಟ್ ದೇರ್ ವಿದಿನ್ ಅಸ್? Because we are after something that we are not eligible for. ಎಲ್ಲ ಇದೆ ನಮ್ಮ ಜೊತೆಗೆ, ಅದು ಬೇಡ ನಮಗೆ. ಎಷ್ಟೋ ಜನ ಮಗು ಹುಟ್ಟಿದ ಮೇಲೆ ಚಾಯ್ಸಸ್, ಹುಡುಗ ಹುಡುಗಿ, ಅದಕ್ಕೆ ಆಲ್ರೆಡಿ ಗೊತ್ತಲ್ಲ ಈ ಒಳಗಡೆ ಇಲ್ಲ. ಒಂದ್ಸರಿ ಯಾರೆಲ್ಲ ಈ ಅನುಭವದಿಂದ ಹೋಗಿದ್ದಾರೆ, ಇವಾಗ ನಿಮ್ಗೆ ಏನಾದ್ರೂ ಮಕ್ಕಳು ದೊಡ್ಡಿದ್ರೆ ಒಂದ್ಸರಿ ನೋಡ್ಕೊಳ್ಳಿ. ಈ ಸೂಕ್ಷ್ಮತನ ಹುಡುಗ ಹುಡುಗಿದು ನಿಮ್ಮ ಮನೆಯಲ್ಲಿ ನೋಡಿ ಕಲ್ತದಲ್ಲ, ಹೊಟ್ಟೆಯಿಂದಲೇ ಕಲ್ತಿದೆ ಅದು. ಆಮೇಲೆ ನೋಡಿತ್ತು, ಆಮೇಲೆ ಅದನ್ನ ಇದೆ ಅಂತ ಹೇಳಿತ್ತು. ಇದೇ ಪ್ರೀತಿ. ಹುಡುಗ ಹುಡುಗಿ ವ್ಯತ್ಯಾಸ ಮಾಡದೇ ಪ್ರೀತಿ. ಹೊರಗಡೆ ಹೋಯ್ತು, ಅದನ್ನೇ ನೋಡಿತ್ತು, ರೂಲ್ ಮಾಡ್ಕೊಂಡಿತ್ತು. ಹೀಗೆ ಪ್ರೀತಿ ಅಂತ. We have all understood love from a very different aspect in our life, without giving meaning to this beautiful experience of love. But love and spirituality is directly connected to each other. How is it connected? It is connected by doing one small exercise now. Let us do it. All of you all please sit straight. ನೇರವಾಗಿ ಕೂತ್ಕೊಳ್ಳಿ. ಓಕೆ, ಫಸ್ಟ್ ನಿಮ್ಮ ತಲೆಯನ್ನ ಫುಲ್ ಎಂಟಿ ಮಾಡ್ಕೊಳ್ಳಿ. ಖಾಲಿ ಡಬ್ಬದಂಗೆ ಗಡ ಶಬ್ದ ಆಗ್ಬೇಕದು. ಎಂಟಿ. ಓಕೆ, ಕಣ್ಣು ಮುಚ್ಕೊಳ್ಳಿ. ಈಗ ನಿಮ್ಮ ಪ್ರಕಾರ ನೀವು ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ, the person you love the most, ಅವರನ್ನ ನಿಮ್ಮ ಕಣ್ಣಿನ ಮುಂದೆ ತನ್ನಿ, ನಿಮ್ಮ ಮನಸ್ಸಿನ ಮುಂದೆ ತನ್ನಿ, ನಿಮ್ಮ ಹಣೆಯ ಮುಂದೆ ತನ್ನಿ. ನಿಮ್ಮ ಮುಂದೆ ಬರಬೇಕು ಅವರು, ಆ ಮುಖ ಬರಬೇಕು. a person you love the most, ಅವರನ್ನ ನಿಮ್ಮ ಮನಸ್ಸಿನ ಮುಂದೆ ತನ್ನಿ. ಪ್ಲೀಸ್ ಡೂ ದಿಸ್ ಎಕ್ಸಸೈಸ್ if you want to experience love. a person, ಒಬ್ರು whom you love the most, get that person right in front of you. ಅವರನ್ನ ನಿಮ್ಮ ಕಣ್ಣಿನ ಮುಂದೆ ತನ್ನಿ. ಹಾಗೇ ಒಂದು 2 ನಿಮಿಷ ಇಟ್ಕೊಳ್ಳಿ ಅವರನ್ನ ಕಣ್ಣಿನ ಮುಂದೆ. ವ್ಯಾನಿಷ್ ಆಗಬಾರ್ದವರು.
ಹಂಗೆ ಇಟ್ಕೊಳ್ಳಿ. ಆ ಇಟ್ಕೊಳಕ್ಕಾದ್ರೆ ಪ್ರೀತಿಯನ್ನು ಅನುಭವಿಸೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಅವರನ್ನ ನಿಮ್ಮ ಕಣ್ಣಿನ ಮುಂದೆ ಇಟ್ಕೊಳ್ಳಿ, ಹಂಗೆ ಅವರ ಮುಖ ಕಾಣ್ತಾ ಇದೆ ನಿಮಗೆ. ಯು ಕ್ಯಾನ್ ಸಿ ದ ಪರ್ಸನ್. ಇಟ್ ಕ್ಯಾನ್ ಬಿ ಎನಿಬಡಿ. ಈಗ ನಿಧಾನವಾಗಿ ಅವರು ನಿಮಗೆ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಅವರ ಮೂಲಕ ಅವರು ನಿಮಗೆ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಆ ಪ್ರೀತಿಯನ್ನ ಅನುಭವಿಸಿ. ಎಕ್ಸ್ಪೀರಿಯನ್ಸ್ ದ ಬ್ಯೂಟಿಫುಲ್ ಲವ್ given by that person to you. Feel it, and with this beautiful experience, just slowly open your eyes. ನಿಮ್ಮ ಕಣ್ಣುಗಳನ್ನು ತೆರೆಯಿ. How was the experience? Very soothing? Yes. ಇವಾಗ ಪ್ರಶ್ನೆ, ಹೌ ಮೆನಿ ಆಫ್ ಯು ಆರ್ ಇಲ್ಲಿ ಕೂತವರು ನಿಮ್ಮನ್ನ ನೋಡಕ್ಕೆ ಸುಲಭ ಆಯ್ತು? ಯು ಆರ್ ಏಬಲ್ ಟು ಸಿ ಯೋರ್ ಸೆಲ್ಫ್. ನಿಮ್ಮನ್ನೇ ನೀವು ನೋಡಿದ್ರಿ, ಅದಕ್ಕೆ ಇಟ್ಕೊಳ್ಳಿ ಅದನ್ನ ಅಂತ ಅಂದೆ. ಸೊ ಇಟ್ಸ್ 1 2 3 4 few of us. There is another uncle who's sitting there, also was able to see himself. Now the second thing is, were you able to experience you giving love to yourself? Were you able to experience that? Some of you who saw, ನೀವು ನೋಡಿರ್ಬೋದು ನಿಮ್ಮನ್ನ, ಆದರೆ ಆ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಕ್ಕಿಲ್ಲ. ನೋಡಿದ್ದೀರ, ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಅರ್ಥ ಮಾಡ್ಕೊಳ್ಳಿ. ಬಾಕಿ ಎಲ್ಲ ಇದ್ದವರು ಇಲ್ಲಿ ಒಂದು ಗಂಡನನ್ನು ನೋಡಿರ್ಬೋದು, ಒಂದು ಅಮ್ಮನನ್ನು ನೋಡಿರ್ಬೋದು, ಒಂದು ಅಪ್ಪನನ್ನು ನೋಡಿರ್ಬೋದು, ಒಂದು ತಂಗಿಯನ್ನು ನೋಡಿರ್ಬೋದು, ಯಾರ್ಯಾರ ಮಕ್ಕಳನ್ನು ನೋಡಿರ್ಬೋದು. ಆದ್ರೆ ನಿಮ್ಗೆ ಕೊಟ್ಟಂತ ಆ ಪ್ರೀತಿಯ ಒಂದು ಅಂಶ ಇದೆಯಲ್ಲ, ಅದು ನಿಮ್ ಜೊತೆಗೆ ಇದಾರಲ್ಲ ಈಗ. ಅವರು ನೋಡಿದವರು ನಿಮ್ ಜೊತೆಗೆ ಇದಾರಲ್ಲ ಈಗ, ಕರೆಕ್ಟ್ ಅಲ್ಲ? ಅವ್ರ ಜೊತೆಗೆ ಇದೇ ಒಂದು ಸ್ಮೈಲ್ ಕೊಟ್ರಲ್ಲ ನೀವು, ಜಾಸ್ತಿ ಕಣ್ ಬಿಚ್ಚಿದಾಗ ಆ ಸ್ಮೈಲ್ ಸಿಗುತ್ತಾ ನಿಮ್ಗೆ? ಅವ್ರು ನಿಮ್ಮ ಮುಂದೆ ನಿಂತಾಗ 24/7? No. Please don't lie. If you lie to yourself, you are just going away from love. You are just pacifying yourself. ಪಾಸಿಫೈ ಮಾಡ್ತೀವಲ್ಲ, ಅದಕ್ಕಿಂತ ದೊಡ್ಡ ನಷ್ಟ ಏನೂ ಇಲ್ಲ ಜೀವನದಲ್ಲಿ. ಪಾಸಿಫೈ ಮಾಡೋದು. ಕೊಡ್ತಾ ಇದ್ದೀರ ನನಗೆ ಪ್ರೀತಿಯಿಂದ. ನೀವೇನಾದ್ರೂ ನಿಮ್ ಲೈಫಲ್ಲಿ ಲೋವೆಸ್ಟ್ ಇದ್ದಾಗ ಈ ಮುಂದ್ಗಡೆ ಬಂದ್ರಲ್ಲ ಇವಾಗ, ಅವ್ರಿಗೆ ಫೋನ್ ಮಾಡಿ ಮಾತಾಡೋದ, ಅವ್ರ ಹತ್ರನೇ ಮಾತಾಡೋದ, ಮಾತಾಡಿದಾಗ ನೀವು ನಿಮ್ಮ ದುಃಖವನ್ನ ಹಾಕ್ಲಿಕ್ಕೆ ಮಾತಾಡೋದ? ದಿಸ್ ಇಸ್ ನಾಟ್ ಲವ್. ದಿಸ್ ಇಸ್ ನಾಟ್ ಲವ್. ದಿಸ್ ಇಸ್ ಕಾಲ್ಡ್ ನನ್ನ ಭಾರವನ್ನ ಕಡಿಮೆ ಮಾಡಿ ಅವರಿಗೆ ಭಾರ ಹಾಕಿ ನಾನು ಹೋಗೋದು. This is not love. If you are calling that person because you just want to talk to that person, not to pour out your problems, that is love. That means when you talk to that person, even the pain that you have from within is soothed. That means there is a flow of love that has happened within two individuals, and that is the purity which is created between these two individuals. Otherwise ಏನಾಯ್ತು ಗೊತ್ತಾ, ನಿಮ್ದೆಲ್ಲ ತೂಕಲ್ಲಿ ಹಾಕ್ಬಿಡ್ರಿ. ಪಾಪ ಎಷ್ಟೋ ಬಾರಿ ಹುಡುಗಿಯರು ಅಮ್ಮನಿಗೆ ಅಯ್ಯೋ ಉಪದ್ರ ಕೊಡೋದೆ, ತೊಂದರೆ ಕೊಡೋದೆ, ಎಲ್ಲ ಅಮ್ಮನಿಗೆ ಫೋನ್ ಮಾಡಿ ಹೇಳೋದು. ಪಾಪ ಅಮ್ಮನ ಕಥೆ ಏನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ಹುಡುಗಿಯರ ಮದುವೆ ಮಾಡಿಸಿ ಕಳಿಸ್ಬಿಟ್ಟಿದ್ದಾರೆ.
ಅದು ಅವ್ರ ಇಚ್ಛೆಯಿಂದ. ಇವಾಗ ಆ ಹುಡುಗಿ ರಿವೆಂಜ್ ತೆಗೆಯೋದು ಕಷ್ಟ 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 ಅಂತ ನೀವ್ ಎಣಿಸೋದು ಪ್ರೀತಿಯಿಂದ ಮೂರ್ಖರು. ನೀವು ಪ್ರೀತಿ ಅಲ್ಲ ಅದು, ನೀವು ಮದುವೆ ಮಾಡಿಸಲ್ಲ ಅದಕ್ಕೆ ಕೊಡೋದು ರಿವೆಂಜ್. ಇದು ಯಾಕೆ ಗೊತ್ತಾ, ಪಾಪ ತಾಯಿ ಏನಾದ್ರೂ ನೀವು 8 ಗಂಟೆ ರಾತ್ರಿಗೆ ಫೋನ್ ಮಾಡಿದ್ರೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಹೆಂಗಸು, ನಿಮ್ಗೆ ಚಿಂತೆನೇ ಇಲ್ಲ. ಅದು ನೀವು ನಿದ್ದೆ ಮಾಡಿದ್ರಲ್ಲ. ಯು ಸ್ಲೆಪ್ಟ್ ವೆರಿ ಬ್ಯೂಟಿಫುಲಿ. ಗಂಡಸರಲ್ಲಿ ಕೆಲವು ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಫೋನ್ ಮಾಡಿ ಅವನ ತಲೆ ಮೇಲೆ ಹಾಕಿ ಇವ್ರು ನಿದ್ದೆ ಮಾಡೋದು. ಪಾಪ ಅವ್ನು ಹೇಳ್ಸೋದು, ಅಯ್ಯೋ ದೇವ್ರೆ ಅವ್ನು ಎಷ್ಟು ಕಷ್ಟ, ಅವ್ನು ಇಡೀ ರಾತ್ರಿ ಎಷ್ಟು ಕಷ್ಟ ಅಂತೀನಿ. ಇವರು ಗುರು ಗುರು ಬರ್ಕೆ. You call that love? You call it love? For me, that is selfishness. That is thinking of you as an individual. That's it. I think all of us here sitting here are matured enough to handle our problems. ದೇವರು ನಮ್ಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ, ಯಾಕಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ ನಾನೇ ಅಲ್ವಾ. ಅವನು ಕೊಟ್ಟಂತ ಸೊಲ್ಯೂಷನ್, ನಿಮ್ಮ ತಾಯಿ ಕೊಟ್ಟಂತ ಸೊಲ್ಯೂಷನ್ ಅಲ್ಲಿ ಒಂದು ಅರ್ಧ ಇಂಚು ಸಹ ನೀವು ಅಪ್ಲೈ ಮಾಡೋದಿಲ್ಲ ಲೈಫಲ್ಲಿ. ನಿಮ್ಮ ಫ್ರೆಂಡ್ಸ್ ಕೊಟ್ಟಂತ ಸೊಲ್ಯೂಷನ್ ಆಗ್ಲಿ, ನಿಮ್ಮ ತಾಯಿ ಕೊಟ್ಟಂತ ಸೊಲ್ಯೂಷನ್ ಆಗ್ಲಿ, ಅದ್ರದ್ದು ಒಂದು ಇಷ್ಟು ಅಂಶ ಸಹ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡೋದಿಲ್ಲ. ಹಾಗಾದ್ರೆ ನೀವು ತೊಂದರೆನೇ ಕೊಡೋದಲ್ವಾ. ಏನ್ ಪ್ರೀತಿ ಬಂತದ್ರಲ್ಲಿ? ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ಹೇಳೋದು ಆ ವಾಟ್ ಎವರ್, ಅದ್ರಲ್ಲಿ ಏನು ದುಃಖದ ವಿಷಯ ಇಲ್ಲ. ಹ್ಯಾಪಿ ಮೂಮೆಂಟ್. ದುಃಖ ಹೋಯ್ತು ಅವ್ರ ಹತ್ರ ಮಾತಾಡಿದ್ಮೇಲೆ. ನನ್ನ ದುಃಖ ಹೊರಗಾಕಿ ನಾನು ಭಾರ ಕಡಿಮೆ ಮಾಡೋದಲ್ಲ. ಆ ಭಾರ ಕಡಿಮೆ ಮಾಡಕ್ಕೆ ನನ್ಗೆ ಒಂದು ಸೂತ್ರ ಸಿಕ್ತು, ಅದು ಪ್ರೀತಿ. ಅಂತವ್ರ ಹತ್ರ ಮಾತಾಡ್ಬೇಕು. ಅಂತವ್ರು ನಿಮ್ಮ ಮುಂದೆ ಬಂದ್ರ ಅದು ಬರೋದು ನಾನೊಬ್ಬಳೆ, ನಾನೇ. It is only me, and I have to create a kind of a chair. ಅದು ನನ್ನನ್ನೇ ನೋಡಕ್ಕೆ. ಬಿಕಾಸ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೇ ನಾನು, ಯಾರು ಬೇರೆ. ಐ ವಾಸ್ ವೆರಿ ವೆಲ್ ಅವೇರ್. ಹೀಗೆ ಮಾಡಿದ್ರೆ ಹೀಗೆ ಆಗತ್ತೆ ಅಂತ ನನಗೆ ಗೊತ್ತೇ ಗೊತ್ತು. ಆದ್ರೂ I went forward with taking a risk to make myself unhappy. Because if you go back somewhere, that love of warmth has not felt by you. Purity in yourself. Understand it. That is why today so much of selfishness is there. Hatred. ಚಿಕ್ಕ ಮಕ್ಕಳಲ್ಲಿ ಒಂದು ಇರುವಂತ ಹೇಟ್ರೆಡ್, ಅದು ನನಗೆ ಆಶ್ಚರ್ಯ ಆಗೋದು. ಎಲ್ಲಿಂದ ಬರ್ತಾ ಇದೆ ಇದು? ಅದು ಅಲ್ಲಿಂದಲೇ ಬರ್ತಾ ಇದೆ. ಅಲ್ಲಿಂದ ಬರುವಾಗ ಈ ವಾತಾವರಣದಲ್ಲಿ ಇದನ್ನು ನೋಡಿದಾಗ ಆ ಮಗುಗೆ ಅದು ಹೇಟ್ರೆಡ್ ಅಂತ ಅರ್ಥನೇ ಗೊತ್ತಿಲ್ಲ. ಅದು ಹೇಟ್ರೆಡ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಅದಕ್ಕೆ. ಅದ್ರ ಪ್ರಕಾರ ಅದು ಪ್ರೀತಿ ಅಂತ ಎಣಿಸ್ತಾ ಇದೆ. ಅದು ಅದನ್ನೇ ಕೊಡ್ತಾ ಉಂಟು. ಅದ್ರ ಪ್ರಕಾರ ಅದು ಪ್ರೀತಿ. ಪಾಪ ಅದಕ್ಕೆ ಗೊತ್ತೇ ಇಲ್ಲ ಅದು ಪ್ರೀತಿ ಅಲ್ಲ ಅಂತ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. The child has not understood this and it is giving the same thing what it has received from the womb. But still ಒಂದು ಚೂರು ದೊಡ್ಡದಾದ್ಮೇಲೆ ಎಲ್ಲೋ ಪ್ರೀತಿ ಹೇಳುವಂತ ವರ್ಡ್ ಎಲ್ಲಾ ಕಡೆ ಬರುತ್ತೆ. ಅದನ್ನ ಅನುಭವಿಸಿ ಅಲ್ಲ ಅಂತ ಹೇಳ್ಕೊಂಡು ಒಂದ ಹುಡುಗ ಚಂದ ಇದ್ದಂತ ಹುಡುಗಿಯನ್ನು ನೋಡಿ ಇದು ಪ್ರೀತಿ. ಹುಡುಗಿಗೆ ಚಂದ ಇಲ್ಲ, ಅವಳಿಗೆ ಆಪ್ಷನೇ ಇಲ್ಲ ಚಂದದ್ದು. ಸತ್ಯ ಹೇಳ್ತೀನಿ. ಎಷ್ಟು ಕಪ್ಪಗಿದ್ರು ಗಂಡಸು ಕೇಳಿ ಮದುವೆ ಆಗ್ಬೇಕಾದ್ರೆ ಹೆಂಗಿರ್ಬೇಕಂದ್ರೆ ಬೆಳ್ಳಗಿಡ್ಬೇಕು ಅಂತ ಹೇಳ್ತಾರೆ. ಅದೇ ಆಪ್ಷನ್ ಹೆಂಗಸರಿಗಿಲ್ಲ. ಹೆಂಗಸರಿಗೆ ಒಂದೇ ಆಪ್ಷನ್, ಅಂತ ದುಡ್ಡಿದ್ಯಾ ಅಂತ. ಮದುವೆ ಮಾಡಿದಾಗ ನೋಡೋದು ಒಂದೇ, ಅಪ್ಪ ಅಮ್ಮ ಮನೆ ಇದೆಯಾ, ಅಪ್ಪ ಅಮ್ಮನ ಹತ್ರ ದುಡ್ಡಿದ್ಯಾ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಅಪ್ಪ ಅಮ್ಮ ಏನಾದ್ರೂ ಬೈ ಚಾನ್ಸ್ ಸೊಸೈಟಿಯಲ್ಲಿ
ಏನೋ ನಾಟಕ ಮಾಡಿಕೊಂಡು ಸ್ವಲ್ಪ ಒಳ್ಳೆ ಹೆಸರಿದ್ರೆ ಮಗ ಚೆನ್ನಾಗಿದ್ದಾನೆ, ಎಲ್ಲಿಂದ ಗ್ಯಾರಂಟಿ ಇದು ನಿಮ್ಗೆ? ಅರ್ಥ ಮಾಡ್ಕೊ, ಗ್ಯಾರಂಟಿನೇ ಇಲ್ಲ ಅಲ್ಲಿ. ನಾನು ಯಾಕೆ ಈ ಸ್ಟೇಟ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಒಂದು ವಾರದಲ್ಲಿ 2-3 ಕೌನ್ಸಿಲಿಂಗ್ ಮಾಡ್ತೀನಿ. ಈಗ ಮ್ಯಾರೇಜ್ ಕೌನ್ಸಿಲಿಂಗ್, 3 ತಿಂಗಳು ಮದುವೆ ಆಗಿ, 9 ತಿಂಗಳು ಮದುವೆ ಆಗಿ, 1 ವರ್ಷ ಮದುವೆ ಆಗಿ ಖರ್ಚು ಮಾಡಿದ್ದಾರೆ. ಪ್ರೀ ಮ್ಯಾರೇಜು, ಪೋಸ್ಟ್ ಮ್ಯಾರೇಜು, ಪ್ರೀ ಪೋಸ್ಟ್ ಪೋಸ್ಟ್ ಎಲ್ಲ ಆಗಿದೆ. ಎಷ್ಟು ದುಡ್ಡು ಖರ್ಚು ಮಾಡಿ ಬಂದು ಎಷ್ಟು ಕಂಫರ್ಟ್. ವಿ ಆರ್ ನಾಟ್ ಕಂಪ್ಯಾಟಬಲ್. ಓ ವಾವ್. ಫಸ್ಟ್, ವಾಟ್ ಈಸ್ ದಿಸ್ ಕಂಪ್ಯಾಟಬಿಲಿಟಿ? No meaning. My parents also were not compatible, but they lived together because of the societal pressure. I don't want to go through this pressure. Believe me, this is the truth. There is no family which has come to me for counseling where a parent says, we have lived our life as husband and wife as the most happiest couple, but I don't know why my child is going through this. Believe me, even they were not living happy. But they were living because they were husband and wife, and that dabba came into them in the society. And this is the truth. Now tell me, they never understood what is love there. They never understood what is love. The meaning of love was never understood. The meaning of love will only be understood if you get into deep within yourself and try to identify one problem. ಒಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ ನಿಮ್ಮಲ್ಲೇ. ನಿಮ್ಮನ್ನ ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ಯಾಕೆ ಮುಂದಕ್ಕೆ ಹೋಗಿಲ್ಲ ಬಿಡಿಲ್ಲ, ನಿಮ್ಮನ್ನ ದೂರದಿಲ್ಲ. ನಾನು 8ನೇ ಹಂತದಲ್ಲಿದ್ದೀನಿ, 9ನೇ ಹಂತಕ್ಕೆ ಹೋಗಕ್ಕೆ ನನ್ನ ಒಂದು ಕ್ವಾಲಿಟಿ ಬಿಡಲೇ ಇಲ್ಲ. ಅದು ಯಾವ ಕ್ವಾಲಿಟಿ ಅಂತ ನೀವು ನಿಮ್ಮ ಒಳಗಡೆ ಐಡೆಂಟಿಫೈ ಮಾಡೋಕ್ಕಾಗತ್ತೋ, ದ ಸ್ಟ್ರೆಂತ್ ಆ್ಯಂಡ್ ಯೋರ್ ವೀಕ್ನೆಸಸ್. ಬೇರೆಯವ್ರು ಹೇಳೋದಲ್ಲ, ನೀವು ನಿಮ್ಮಾಗೆ ಕೂತ್ಕೊಂಡು ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ ದ ಸ್ಟ್ರೆಂತ್ ಆ್ಯಂಡ್ ದ ವೀಕ್ನೆಸಸ್, ದಟ್ ಈಸ್ ವೆನ್ ಯು ವಿಲ್ ಬಿ ಏಬಲ್ ಟು ಟಚ್ ದ ಮೋಸ್ಟ್ ಸೆನ್ಸಿಟಿವ್ ಪಾರ್ಟ್ ಆಫ್ ಹ್ಯೂಮನ್ಸ್, ಈಗೋ. ಈ ಅಹಂ ಹೇಳುವನ್ನ ಮುಟ್ಟಕ್ಕೆ ಸುಲಭ ಆಗುತ್ತೆ. ಇಲ್ಲಾದ್ರೆ ಈ ಅಹಂಗೂ ನಾನು ಮಾಡುವಂತ ವಿಚಾರಗಳಿಗೂ ಸರಿ ಹೇಳುವಂಥದ್ದು ನಂಬಿಕೆ ಹುಟ್ಟಿಸೋದು ಈ ವೀಕ್ನೆಸ್ ಮತ್ತೆ ಸ್ಟ್ರೆಂತ್ ಅನ್ನ ಅರ್ಥ ಮಾಡ್ಕೊಳ್ಳೋದಾಗ ಮಾತ್ರ. ಆವಾಗ ನಿಮ್ಮ ಅಹಂ ನಿಮ್ಮ ಮುಂದ್ಗಡೆ ಇದೆ, ನೀವು ನಿಮ್ಮ ಅಹಂನ ಹಿಂದ್ಗಡೆ ಇದ್ದೀರಾ. ಯಾವಾಗಲೂ ಅಹಂ ಇರಬೇಕು ಹಿಂದ್ಗಡೆ, ನಾವು ಮುಂದ್ಗಡೆ. ಆವಾಗ ಈ ಅಹಂ ಹೇಳುವಂಥದ್ದು ಬರುವುದೇ ಇಲ್ಲ. ಯಾಕಂದ್ರೆ ನನ್ನ ವೀಕ್ನೆಸ್ ಗೊತ್ತು, ನನ್ನ ಸ್ಟ್ರೆಂತ್ ನನಗೆ ಗೊತ್ತು. ಅದನ್ನ ಮಾಡಿದಾಗ ಮಾತ್ರ ನಿಮ್ಗೆ ಎವ್ರಿ ಸ್ಟೆಪ್ಪಿನಲ್ಲಿ ಒಂದು ಮನಸ್ಸಿನ ಒಳಗಡೆಯಿಂದ ಒಂದು ಮಾತು ಬರುತ್ತೆ, ಕಿವಿಯಿಂದ ಆಕ್ಚುಲಿ ಕೇಳುತ್ತೆ. ಅದು ನಿಮ್ಮ ಅಂತರ. ಅದನ್ನ ಮುಟ್ಟಕ್ಕಾಗೋದು ಆವಾಗ ಮಾತ್ರ, ಇಲ್ಲದಾಗುದಿಲ್ಲ. ಯಾವಾಗ ಈ ಮಾತುಗಳನ್ನ ಕೇಳಕ್ಕೆ ಶುರು ಮಾಡ್ತಿರೋ ಆ ದಿನ ನಮ್ಮಲ್ಲೆಲ್ಲರಲ್ಲಿ ಆಗುವಂತ ಒಂದು ದೊಡ್ಡ ತೊಂದರೆ ನಿರ್ಧಾರಗಳನ್ನ ತಗೊಳ್ಳೋದು. ಆ ನಿರ್ಧಾರವನ್ನ ತಗೊಳ್ಳಕ್ಕೆ ಸುಲಭ ಆಗುತ್ತೆ. ಆ ನಿರ್ಧಾರಗಳನ್ನ ತಗೊಳ್ಳುವಿಕೆ ಸುಲಭ ಆದಾಗ ಮಾತ್ರ ನಮ್ಮಲ್ಲಿ ಶುದ್ಧವಾದ ಕಾನ್ಫಿಡೆನ್ಸ್ ಬೆಳೆಯೋದು. ಇಲ್ಲಾದ್ರೆ ಬರುತ್ತೆ ಓವರ್ ಕಾನ್ಫಿಡೆನ್ಸ್. ಶುದ್ಧವಾದ ಕಾನ್ಫಿಡೆನ್ಸ್, ಶುದ್ಧವಾದ ಕಾನ್ಫಿಡೆನ್ಸ್ ಅಲ್ಲಿ ನಾನು ಇದ್ದೀನಿ, ನನ್ನ ಹೆಂಡತಿನೂ ಇದ್ದಾಳೆ, ನನ್ನ ಕುಟುಂಬನೂ ಇದೆ, ನನ್ನ ತಂದೆ ತಾಯಿನೂ ಇದ್ದಾರೆ, ನನ್ನ ಫ್ಯಾಮಿಲಿ. ಹೌದು ಕಾನ್ಫಿಡೆನ್ಸ್. ಅವ್ರ ಜೊತೆಗೆ ತೊಂದರೆಗಳನ್ನ ಮಾತಾಡೋದಲ್ಲ, ಅವ್ರ ಜೊತೆಗೆ ನಮ್ಮನ್ನ ನಾವು ಮಾತಾಡುವಂತ ಪರಿಸ್ಥಿತಿಯನ್ನ ಹುಟ್ಟಿಸೋದು.
ಒಂದೇ ಒಂದು ಬಾರಿ ನೀವೆಲ್ಲರೂ ಇಲ್ಲಿ ಕೂತವ್ರು ಆಲೋಚನೆ ಮಾಡಿ, ಯಾವಾಗ ಕುಟುಂಬವಾಗಿ ಕೂತ್ಕೊಂಡು ನಿಮ್ಮ ಬಗ್ಗೆ ಮಾತಾಡಿ? When did you sit as a family and talk about yourself? Think about it. And when you are able to build in this confidence within yourself, that is when ಈ ಎಕ್ಸಸೈಸ್ ಮಾಡ್ದಲ್ಲ ನಾನು, ಆವಾಗ ನಿಮ್ಮನ್ನ ನೀವು ನೋಡ್ಲಿಕ್ಕೂ ಆಗುತ್ತೆ, ಅದ್ರ ಜೊತೆಗೆ ನಿಮ್ಗೆ ಆ ಪ್ರೀತಿಯನ್ನ ಕೊಡಕ್ಕೂ ಆಗುತ್ತೆ. ಇಲ್ಲಾಂದ್ರೆ ಆಗೋದಿಲ್ಲ, ಕಷ್ಟ ಆಗುತ್ತೆ. People who spend time thinking that I go for a walk is not going for a walk for themselves. They are going because they want to live healthy. ನನಗೆ ಯಾರ ಮೇಲೂ ಭಾರ ಹಾಕ್ಬಾರ್ದು, ಹೀಗೆ ಸಾಯ್ಬೇಕು. ಸತ್ಯ. ಹಣ ಯಾಕಲ್ಲ ವಾಕ್ಯ ಯು ಟೇಕಿಂಗ್ ಕೇರ್ ಆಫ್ ಯಾರ ಮೇಲೂ ಭಾರ, ನಿಮ್ ಮೇಲೆ ಭಾರ ಹಾಕ್ತಾ ಇದ್ದೀರಲ್ಲ ಅಂತ ಮಾಡ್ಕೊಡು, ಅದು ಭಾರ ಅಲ್ಲ, ಅದು ಭಾರ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಭಾರ ಹಾಕ್ತಾ ಇದ್ದೀರಲ್ಲ ಟೆನ್ಷನ್ ಅಲ್ಲಿ, ಅದು ಡಾಕ್ಟರ್ ಏನೋ ಹೇಳಿದ್ರು ವಾಕ್ ಹೋದ್ರೆ ಹಾರ್ಟ್ ಚೆನ್ನಾಗಿದೆ ಅಂತ. ಒಬ್ರ ಹತ್ರ ಒಂದು ಚೆನ್ನಾಗಿ ಮಾತಾಡಕ್ಕೆ ಟೈಮ್ ಇಲ್ಲ, ಎಲ್ಲಿಂದ ಹಾರ್ಟ್ ಸರಿಯಾಗ? Understand? So many times we think sitting in front of God and meditating for hours together is going to give me happiness. Agreed, temporary. You get up from that place. ಒಂದು ಮೊಬೈಲ್ ಅಲ್ಲಿ ಒಂದು ಬಂತು, ನಾನ್ ಸೆನ್ಸ್ ಫಾರ್ವರ್ಡ್ ಮಾಡಾಯ್ತು 10 ಜನ. ಅವರಿಗೆ ನಾನ್ ಸೆನ್ಸ್ ಅಲ್ಲ. Then what is the point of spending us together in front of that beautiful God? He didn't even tell you don't forward that nonsense to you. And the kind of chaos we are creating in the minds of so many people, not even realizing that. If you are able to stop yourself but not forwarding these things, that means you have sat in 1 hour in front of this God and communicated Him. He has given you all the kind of wisdom to do the things right. That is love. ಅಲ್ಲಿ ಹೋಗಿ ದೇವ್ರ ಹತ್ರ ಹೋರಾಟ ಮಾಡೋದಂತೆ, ಎಲ್ಲ ಕಷ್ಟ ಒಂದು ಪಾಪ, ದೇವ್ರು ಎಷ್ಟು, ಇಮ್ಯಾಜಿನ್ ದಟ್ ಗಾಡ್. ಅದು ಇನ್ನೊಂದು, ಎಲ್ಲ ದೇವ್ರ ಹತ್ರ ಹೋಗಿ ಹೇಳಿದೆ. ಜಸ್ಟ್ ಇಮ್ಯಾಜಿನ್. ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಹಿಮ್, ಟೆಲ್ ಹಿಮ್, ನನಗೆ ಕಷ್ಟ ಕೊಟ್ಟಿದ್ಯಾ, ದಾರಿ ತೋರಿಸು, ಯಾಕೆ ಈ ಕಷ್ಟ ಪಡ್ತಾ ಇದೆ, ನನ್ನ ಕಷ್ಟವನ್ನ ಸರಿ ಮಾಡಕ್ಕೆ. ದಟ್ ಮೀನ್ಸ್ ಯು ಆರ್ ಲವಿಂಗ್ ಯುವರ್ ಗಾಡ್. ಬಟ್ ಇಫ್ ಯು ಟೆಲ್ ಹಿಮ್, ದೇವ್ರೇ ನನ್ಗೆ ಯಾಕೆ ಕಷ್ಟ ಕೊಟ್ಟೆ, ನಾನು ಎಲ್ಲೆಲ್ಲ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ತೆ, ಎಲ್ಲ ಮಾಡ್ತಾ ಇದ್ದೀನಿ, ನೋ, ಯು ಆರ್ ನಾಟ್ ಕ್ವೆಶ್ಚನಿಂಗ್ ಇಟ್, ಯು ಆರ್ ಆಸ್ಕಿಂಗ್ ಹಿಮ್, ಹೆಲ್ಪ್ ಮಿ ಟು ಸಿ ದ ಪಾತ್. ಥ್ಯಾಂಕ್ ಯು, ಯು ಆರ್ ಗಿವನ್ ಮಿ ದಿಸ್ ಆಪರ್ಚುನಿಟಿ. ದಾರಿ ತೋರಿಸು, ಅದು ಪ್ರೀತಿ ದೇವ್ರ ಹತ್ರ ಮಾಡೋದು. ದೇವ್ರ ಹತ್ರ ಒಂದ್ಸರಿ ಕೂತ್ಕೊಂಡು ಮಾತಾಡಿ, ಒಳಗಡೆ ಇದ್ದಾನೆ. He is not there, he is here. ಇಲ್ಲಿಂದ ಅಲ್ಲಿ ಹೋಗ್ತಾರೆ ಅವರು, ಆ ಮುಖದಲ್ಲಿ ಕೂತ್ಕೊಳ್ತಾರೆ. ಅವ್ರ ಮುಂದೆ ಹೋದಾಗ you will find love. It's such a beautiful feeling where you will not feel an inch of hatred with anybody. You will not feel like, ನಿಮ್ಮಲ್ಲಿ ಪ್ರೀತಿ ಹೇಳುವಂತ ಒಳಗಡೆ ಇದ್ರೆ ಹೇಟ್ರೆಡ್ ಇರೋದೇ ಇಲ್ಲ, ಜೆಲಸಿ ಇರೋದೇ ಇಲ್ಲ. ಎಷ್ಟು ಜನ ಇಲ್ಲಿ ಕೂತವ್ರು ಹೇಳ್ತಾರೆ ನನ್ನನ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ? ಕೈ ಎತ್ತಿ. ಇಬ್ರು, ಒಂದು ಮಗುನ, ಅದು ಇಸ್ ಇಟ್ ಅ ಚೈಲ್ಡ್? ವಂಡರ್ಫುಲ್. ಒಂದೇ ಒಂದು ಟಿಪ್ ಕೊಡ್ತೀನಿ ಕೈ ಎತ್ತಿದವರು, ನಿಮ್ಮನ್ನೇ ನೀವು ಪ್ರೀತಿ ಮಾಡೋದಾದ್ರೆ ಒಂದು ಟಿಪ್ ಕೊಡ್ತೀನಿ. ನೀವು ಇವಾಗ ಇಷ್ಟು ಚೆನ್ನಾಗಿ ಹೊಟ್ಟು ಬಂದಿದ್ದೀರಲ್ಲ,
ಜಮ್ಮಂಗಿ. ಹೆಂಗಸ್ರು ಹಂಗೆ ಚೆನ್ನಾಗಿ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಕೂದೆಲ್ಲ ಬಾಚ್ಕೊಂಡು ಎಲ್ಲ ಚೆನ್ನಾಗಿ ಬಂದಿದೆ. ಗಂಡಸ್ರು ಹಂಗೆ ಟಕ್ಕಿನ್ ಮಾಡ್ಕೊಂಡೆಲ್ಲ ಜಮ್ಮಗ. ಮನೆಯಲ್ಲೂ ಹಿಂಗೆ ಜಮ್ಮಾಗಿ ಕುತ್ಕೊಂಡಿರ್ತೀರಾ? ಯಾಕಪ್ಪ? ವೈ ನೋ? ಥಿಂಕ್ ಅಬೌಟ್ ಇಟ್. ಯಾಕಂದ್ರೆ ಯು ಆಲ್ ಹ್ಯಾವ್ ಕಮ್ ಔಟ್ ಲೈಕ್ ದಿಸ್. ಯಾರೋ ನೋಡ್ತಾರೆ, ಏನಾದ್ರು ಹಟ್ಟ ಟೀ ಶರ್ಟ್ ಎಲ್ಲ ಬಂದ್ರೆ ಹುಚ್ಚ ಅಂತ ಬಂದಿದ್ದೀರಾ. ಯು ಆರ್ ನಾಟ್ ಲವಿಂಗ್ ಯೋರ್ ಸೆಲ್ಫ್. ಇಫ್ ಯು ಆರ್ ಲವಿಂಗ್ ಯೋರ್ ಸೆಲ್ಫ್, ನೀನು ಯಾವಾಗ ಇವನ್ ನಿಮ್ಮ ಟಾಯ್ಲೆಟ್ ಹೋಗ್ತಿರಲ್ಲ, ಅಲ್ಲಿ ಕಡೆ ನೋಡಿದಾಗ ಅಯ್ಯೋ ಎಷ್ಟು ಬೇಜಾರು ಕಣೋ, ಎಲ್ಲರೂ ಕುಂದು ವಾಚನ ಅಂತ. ಇಫ್ ಯು ಲವ್ ಯೋರ್ ಸೆಲ್ಫ್ ಯು ವಿಲ್ ಕಮ್ ಹಿಯರ್. ಅಲ್ಲಿ ನಿಮಗೆ ಹೊರಗಡೆ ಬಂದಾಗ ನೀಟಾಗಿ ಬರೋದು. ಯಾರಿಗೋಸ್ಕರ? ಯು ಆರ್ ನಾಟ್ ಲವಿಂಗ್ ಯೋರ್ ಸೆಲ್ಫ್. ಇಫ್ ಯು ಆರ್ ಲವಿಂಗ್ ಯೋರ್ ಸೆಲ್ಫ್, ಯು ವಿಲ್ ಕೀಪ್ ಯೋರ್ ಸೆಲ್ಫ್ ಹ್ಯಾಪಿ 24 hours. ನಿದ್ದೆ ಮಾಡಕ್ ಹೋದಾಗ್ಲೂ ಚಂದ ಮಾಡಿ ನಿದ್ದೆ ಮಾಡಕ್ ಹೋಗು. ಟಿವಿ ಸೀರಿಯಲ್ ಹಂಗಲ್ಲ. ಬಟ್ ಬಿಲೀವ್ ಮೀ, ನೀಟ್ ಅಂಡ್ ಕ್ಲೀನ್. ಯು ನೋ ವೈ? ಟುಮಾರೋ ಯು ನೆವರ್ ನೋ ಯು ಆರ್ ಅವೇಕ್. ಡೈ ಬ್ಯೂಟಿಫುಲಿ. ನಮ್ಮನ್ನ ನೋಡಕ್ ಬರ್ತಾರಲ್ಲ ಸತ್ರೆ, ಅವ್ರು ಬಂದ ಮೇಲೆ ನೈಟಿ ಚೇಂಜ್ ಮಾಡಬಾರ್ದು. ನಾವು ಹಾಕಿದಂತ ಬಟ್ಟೆನೆ ಚೆನ್ನಾಗಿರ್ಬೇಕು. ದಟ್ ಮೀನ್ಸ್ ಯು ಆರ್ ಲವಿಂಗ್ ಯೋರ್ಸೆಲ್ಫ್. ಟ್ರೈ ಇಟ್. ಇಟ್ ವರ್ಕ್ಸ್ ಮ್ಯಾಜಿಕ್. Don't change. Don't keep torn clothes for home. Because at home, you are looking at yourself. When you come out, people look at you. But believe me, most of the time, you are spending time with yourself. Spending time with yourself is, who's going to you? No. Spending time with yourself is every minute as you keep walking. As you're walking, enjoy your walk. It doesn't mean that you smile like that and go, but be happy. ನಾನು ಕೆಲವು ಸರಿ ಎಕ್ಸಾಂಪಲ್ ಕೊಡ್ತೀನಿ. ಬೆಂಗಳೂರಲ್ಲಿ, ಮೈಸೂರಲ್ಲಿ ನೋಡಿಲ್ಲ ನಾನು. ಬೆಂಗಳೂರಿಗೆ ಹೋದಾಗ ಇದೊಂದಿದೆ, ಮನುಷ್ಯರನ್ನ ಪ್ರೀತಿ ಮಾಡೋದಿಲ್ಲ, ಪ್ರಾಣಿಗಳನ್ನ ಪ್ರೀತಿ ಮಾಡೋದು. ಇವಾಗ ಎಲ್ಲರೂ ಮನೆಯಲ್ಲಿ ಪ್ರಾಣಿಗಳು, ಮನುಷ್ಯರು ಮಾಡ್ತಾ ಇಲ್ಲ, ಪ್ರಾಣಿಗಳು. ಆ ಪ್ರಾಣಿಗಳಿಗೂ ಪ್ರೀತಿ ಕೊಡ್ತಾ ಇಲ್ಲ. ಆ ಪೆಡಿಗ್ರಿ ಹಾಕ, ಅಡಿಗೆ ಮಾಡೋಕ್ಕೂ ಟೈಮ್ ಇಲ್ಲ ಅವನಿಗೆ. ಪ್ರಾಣಿಗಳಿಗೆ ಪೆಡಿಗ್ರಿ ಹಾಕು, ಆಮೇಲೆ ವಾಕಿಂಗ್ ಕರ್ಕೊಂಡು ಹೋಗೋದು. ಬ್ಯೂಟಿಫುಲ್, ಐ ಲವ್. ಆದರೆ ವಾಕಿಂಗ್ ಕರ್ಕೊಂಡು ಹೋಗೋ ಸ್ಟೈಲ್ ನೋಡಬೇಕು. ಆ ಪ್ರಾಣಿನು ಹಿಂಗೆ, ಇವರು ಹಿಂಗೆ. Both are not happy. Everybody is sad. And we only blame it in the name of generation. ಈ generation ಏನಂತ ನಮ್ಗೆ ಗೊತ್ತೇ ಆಗಿಲ್ಲ. The previous two, the next two, the next is same. ಕತೆ ಒಂದೇ, ಪ್ರೀತಿ ಸಿಕ್ಕಿದೆ. ಅಪ್ಪ ಹೇಳೋದು, ನಮ್ಮಪ್ಪ ಹಿಂಗಿದ್ರು ನಾನು ಹಿಂಗಾದೆ ಅಂತ. ಅವ ಮಗ ಹೇಳೋದು, ನಿಮ್ಮ ಅಪ್ಪ ಹಿಂಗಿದ್ದಕ್ಕೆ ನಾನು ಹಿಂಗಾದೆ ಅಂತ. And it continues. And then we say, there is nothing called generation. There is only a thought block that is created. Here, problem ಇರೋದು ಇಲ್ಲಿ. No generation here. Philosophy ಬೇಡ ಯಾರಿಗೂ, ನಿಮಗೂ ಬೇಡ ಇರ್ತದೆ, ನಿಮ್ಮ ಮಕ್ಕಳಿಗೂ ಬೇಡ. Accept the fact. ನಿಮಗೂ ನಿಮ್ಮ ತಂದೆಯ ಮೇಲೆ ವ್ಯಾಲ್ಯೂ ಬಂದಿದ್ದು, ಸಾರಿ ಟು ಸೇ ಮೆನಿ, ಅವರು ತೀರಿ ಹೋಗ್ತಾರೆ. ತಂದೆ ತಾಯಿ ತೀರಿ, ಓ ನಮ್ಮಪ್ಪ ಹಿಂಗೆಲ್ಲ. ಸೊ ಆಕ್ಸೆಪ್ಟ್ ದ ಫ್ಯಾಕ್ಟ್. ನಿಮ್ಮ ಮಗನಿಗೂ ಬರುತ್ತೆ, ಹೋಗಿರಿ ಬರುತ್ತೆ, ಆಮೇಲೆ ನೋಡಿ ಖುಷಿ ಪಡ್ತೀವಿ. ಬಟ್ can't we give it when we are living? Can't we give it when we are living? We can, right? ನಾನು ಅಟೆಂಪ್ಟ್ ಏನು ಮಾಡಿದ್ದೀನಿ, ಹೊಟ್ಟೆಲ್ಲಿ ಕೊಡಲಿಲ್ಲ ಬಿಡಿ, ಹಿಂಗಾದ್ರೂ ಕೊಡಿಯಲ್ಲ, ಈಗಾದ್ರೂ ಕೊಡಿಯಲ್ಲ. ಎಷ್ಟೋ ಜನ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ತಂದೆಯವರು ಮಗಳನ್ನ ಒಂದು ಏಜ್ ಆದ್ಮೇಲೆ ಹಗ್ಗು ಮಾಡೋದಿಲ್ಲ. ತಾಯಿ ಮಗನನ್ನು ಮಾಡೋದಿಲ್ಲ. ವೈ ದಟ್ ಡಿಫರೆನ್ಸ್ ಬಂತು? ಮಗಳಲ್ವಾ, ಮಗ ಅಲ್ವಾ? ಹಬ್ಬ ಬಂದ್ರೆ ಮಾತ್ರ ಕಾಲಿಗೆ ಬೀಳ್ಸೋದು. ಆ ದಿನ ಕಾಲು ಸ್ವಚ್ಛ ಆಗುತ್ತೆ, ಕ್ಲೀನ್ ಆಗುತ್ತೆ. ಬೇರೆ ದಿನ ಕ್ಲೀನ್ ಇರೋದಿಲ್ಲಲ್ಲ. ಅರ್ಥ ಮಾಡಿ.
ವಿ ಹ್ಯಾವ್ ನಾಟ್. ಆರ್ ಶೋ ಆಫ್ ಲವ್ ಹೆಂಗ್ ಗೊತ್ತಾ? ನಾವು ಹೇಳ್ದಂಗೆ ಕೇಳಿದ್ರೆ ಅದು ಲವ್, ನಾವು ಹೇಳ್ದಂಗೆ ಏನಾದ್ರು ಕೇಳಿದ್ರೆ ಲವ್ ಇಲ್ಲ. Boundaries. There is no boundary for love. Love is such a beautiful concept that you have to experience it. And if you have to experience this, ಇನ್ಮೇಲೆ ಆದರೂ ಒಂದು ವಾರ ಆದ್ಮೇಲೆ ಸೇಮ್ ಎಕ್ಸಸೈಸ್ ಮಾಡಿ ಕೂತ್ಕೊಳ್ಳಿ. ನಿಮ್ಮನ್ನೇ ನೀವು ನೋಡೋಕ್ಕಾಗತ್ತಾ ಅಂತ ನೋಡಿ. ಯಾವ ದಿನ ನಿಮ್ಮನ್ನೇ ನೀವು ನೋಡೋಕ್ಕೆ ಶುರು ಮಾಡ್ತೀರೋ ಆ ದಿನ ನಾನು ಬರೆದು ಹೇಳ್ತೀನಿ, ಆ ದಿನ ನಿಮ್ಮ ಮಕ್ಕಳು ನಿಮಗೆ ಜೆನ್ಯೂನ್ ಆಗಿ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಂದ್ರೆ ಆ ದಿನ ನೀವು ನಿಮ್ಮನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತೀರ. ಇಲ್ಲದಿದ್ರೆ ನೀವು ನಿಮ್ಮನ್ನ ಪ್ರೀತಿ ಮಾಡೇ ಇಲ್ಲ. ಹಲವಾರು ಕಾರಣ ಕೊಡ್ಬೋದು ಸಿಚುವೇಶನ್ಗೆ, ಬಟ್ ಇಟ್ ಇಸ್ ಪಾಸಿಬಲ್. ಪ್ಲೀಸ್ ಮೇಕ್ ಇಟ್ ಪಾಸಿಬಲ್ ಫಾರ್ ಯೋರ್ ಸೆಲ್ಫ್ ಟು ಲವ್ ಯೋರ್ ಸೆಲ್ಫ್. ಈಗ there is a small painting here, okay? ಈ ಪೇಂಟಿಂಗ್ ಆಕ್ಚುಲಿ ನನ್ನ ಪೇಂಟಿಂಗ್ ಇಟ್ಸ್ ಅಗೇನ್ ಅ ಡೈರೆಕ್ಟ್ ಒನ್. ಆದರೆ ಇದನ್ನು ಪೇಂಟ್ ಮಾಡಿಲ್ಲ, ಯಾಕಂದ್ರೆ ನನಗೆ ಪೇಂಟಿಂಗ್ ಮಾಡೋಕ್ಕೆ ಸ್ವಲ್ಪ ಕಮಿಟ್ಮೆಂಟ್, ಸ್ವಲ್ಪ ನಂದು ವರ್ಕ್ ಕಮಿಟ್ಮೆಂಟ್ ಜಾಸ್ತಿ ಇತ್ತು. ಸೊ ಫಾರ್ ಅ ಚೇಂಜ್ ದಿಸ್ ಟೈಮ್ ಐ ಹ್ಯಾವ್ ಟೇಕನ್ ಅ ಪ್ರಿಂಟ್ ಔಟ್. ಅಂದರೆ ಡಿಸೈನನ್ನು ನನ್ನ ತಲೆಯಿಂದ ಡಿಸೈನನ್ನು ಮಾಡಿ ಪ್ರಿಂಟ್ ಔಟ್ ತೆಗೆದಿದ್ದೀನಿ, ಪೇಂಟ್ ಹಾಕಿಲ್ಲ ಅದಕ್ಕೆ. ಇವಾಗ ನೀವೇನು ಮಾಡಬೇಕಂದ್ರೆ ನೀವೆಲ್ಲರೂ ಈ ಪೇಂಟಿಂಗ್ ಅನ್ನ ಮುಂದೆ ಇದ್ದವರು ಸ್ವಲ್ಪ ಮುಂದೆ ಬನ್ನಿ, ನೋಡಿ ಹಿಂದೆ ಹೋಗ್ಬೋದು. ಕಾಣದಿದ್ರೆ ಮುಂದೆ ಬಂದು ನೋಡಿ ಹಿಂದೆ ಹೋಗಿ ಕೂತ್ಕೊಳ್ಳಿ, ಕಣ್ಣನ್ನ ಮುಚ್ಕೊಳ್ಳಿ. ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಹೋಗಿ ಪೇಂಟಿಂಗ್ ಅನ್ನ ಒಂದ್ಸರಿ ನೋಡ್ಬಿಡಿ. ಈ ಫುಲ್ ಪೇಂಟಿಂಗ್ ಅನ್ನ ಒಂದ್ಸರಿ ನೋಡ್ಬಿಡಿ, ಚೆನ್ನಾಗಿ ನೇರವಾಗಿ ಕೂತ್ಕೊಂಡು ನೋಡ್ಬಿಡಿ. ಹೆಂಗ ಕೂತ್ಕೊಂಡ್ರೆ ಆಗೋದಿಲ್ಲ, ಸ್ವಲ್ಪ ಪ್ರೀತಿ ಕೊಡಿ. ನಿಮ್ಗೆ ಸ್ವಲ್ಪ ಪ್ರೀತಿ ಕೊಡಿ. ಪ್ರೀತಿ ಕೊಡೋದೇ ನೇರವಾಗಿ ಕೂತ್ಕೊಂಡು, ಫಸ್ಟಿಗೆ ಏನ್ ಮಾಡಿದ್ರು ನೇರವಾಗಿ ಮಾಡ್ಕೊಳ್ಳಿ. ಪ್ರೀತಿ ಕೊಡೋಕ್ಕೆ ಅಲ್ಲೇ ಸ್ಟಾರ್ಟ್. ಪೇಂಟಿಂಗ್ ಅನ್ನ ನೋಡಿ, ಚೆನ್ನಾಗಿ ಅನಲೈಸೇಷನ್ ಮಾಡ್ಕೊಳ್ಳಿ, ಕಣ್ಣನ್ನ ಮುಚ್ಕೊಳ್ಳಿ, ಆಮೇಲೆ ಅನುಭವಗಳನ್ನ ಕೇಳ್ತೀನಿ. ಕಣ್ಣುಗಳನ್ನ ಮುಚ್ಕೊಳ್ಳಿ. ಒಂದ್ಸರಿ ಪೇಂಟಿಂಗ್ ನೋಡೋದಾದ್ಮೇಲೆ ನಿಮ್ಮ ಕಣ್ಣುಗಳನ್ನ ಮುಚ್ಕೊಳ್ಳಿ. ಆಫ್ಟರ್ ಯು ಹ್ಯಾವ್ ಸೀನ್ ದ ಪೇಂಟಿಂಗ್, ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಜಸ್ಟ್ ಬಿ ಕಾಮ್ ಅಂಡ್ ಜಸ್ಟ್ ಸಿ ವಾಟ್ ಯು ಕ್ಯಾನ್ ವಿಜುವಲೈಸ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಮುಂದೆ ಏನ್ ಬಂತು ಅಂತ ಹೇಳಿ, ಕಲರ್ಗಳು ಕಾಣ್ಬೋದು. ಆಮೇಲೆ ಪ್ರಶ್ನೆಗಳನ್ನ ಕೇಳ್ತೀನಿ. Just visualize the painting that comes right in front of you. Okay. Now slowly open your eyes. ನಿಮ್ಮ ಕಣ್ಣುಗಳನ್ನ ತೆರೀರಿ. Okay. ಈಗ ಯಾರೆಲ್ಲ ಇಲ್ಲಿ ಕೂತವರು ಗ್ರೀನ್ ಕಲರ್ ನೋಡಿದ್ರ? ನೀವು ಕಣ್ಣು ಮುಚ್ಚಿದಾಗ ನಿಮ್ಮ ಮುಂದೆ ಗ್ರೀನ್ ಕಲರ್ ಬಂತ? ಯಾರಿಗಾದ್ರೂ? ಎಸ್, ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಓಕೆ, ವೆರಿ ಗುಡ್. ಯಾರಿಗಾದ್ರೂ ಬ್ಲೂ ಕಲರ್ ಬಂತ? ಕೈ ಎತ್ತಿ. ವೆರಿ ಗುಡ್. ಯಾರಿಗಾದ್ರೂ ಯೆಲ್ಲೋ ಕಲರ್ ಬಂತ? ಕೈ ಎತ್ತಿ. ಓಕೆ. ಸೊ ಯಾರಿಗಾದ್ರೂ ಪಿಂಕ್ ಕಲರ್ ಬಂತ? ಕೈ ಎತ್ತಿ. ಇವಾಗ ನೋಡಿ, ಈ ಪೇಂಟಿಂಗ್ಸ್ ಅಲ್ಲಿ ನಿಮ್ಮ ಬಗ್ಗೆ ಹೇಳಕ್ಕೆ ಇದು ಹೇಳತ್ತೆ. ನಾವೆಲ್ಲ ಮಾಡುವಂತ ಪೇಂಟಿಂಗ್ ಇದೆಲ್ಲ, ಅದೊಂದು ಸ್ಪೆಷಾಲಿಟಿ ನಮ್ಮ ಪೇಂಟಿಂಗ್. ವಾಟ್ ಎವರ್ ಕಮ್ಸ್ ಆಸ್ ಡಿವಿನ್ ಪೇಂಟಿಂಗ್, ಅದು ನಮ್ಮ ಬಗ್ಗೆ ಆಲೋಚನೆ ಮಾಡಕ್ಕೆ ಕೊಡುವಂತ ವಿಷಯಗಳು. ಸುಮ್ಮನೆ ಬಂದಿಲ್ಲ ಪೇಂಟಿಂಗ್ಸ್. ಆಕ್ಚುಲಿ ಕಲರ್ಸ್ ಇದೇ ಕಲರ್ಸ್ ಇರಬೇಕು ಅಂತಲ್ಲ, ಆ ಕಲರ್ಗೆ ಮೀನಿಂಗ್ ಯಾವಾಗಲೂ ಬೇರೆ ಬೇರೆ ಪೇಂಟಿಂಗ್ ಅಲ್ಲಿ ಚೇಂಜ್ ಆಗುತ್ತೆ. ಯಾರಿಗೂ ಏನೂ ಕಾಣಲಿಲ್ಲ, ಬ್ಲ್ಯಾಂಕ್ ಆಯ್ತು, ಕೈ ಎತ್ತಿ. ಓಕೆ, ಫೈನ್, ನೋ ಪ್ರಾಬ್ಲಮ್.
ಈಗ ಯಾರೆಲ್ಲ ಗ್ರೀನ್ ಕಂಡ್ರಿ ಅರ್ಥ ಮಾಡ್ಕೊಳ್ಳಿ. A person who saw green, your responsibilities are so much. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಷ್ಟು ಜಾಸ್ತಿ ಇದೆ ಅಂದ್ರೆ ಹೇಳಿದ್ರೆ, ನೀವು ಎಲ್ರಿಗೂ ಪ್ರೀತಿ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ಗೆ ಏನೂ ಪ್ರೀತಿ ಕೊಡ್ತಾ ಇಲ್ಲ. ಎಲ್ರಿಗೂ ಕೊಡ್ತಾ ಇದ್ದೀರಾ, ಆದ್ರೆ ನಿಮ್ಗೆ ಕೊಡಕ್ಕೆ ಯು ಹ್ಯಾವ್ ನೋ ಟೈಮ್. ಬ್ಲೂ ನೋಡಿದವರು, ಈ ಬ್ಲೂ ನೋಡಿದವರು, he has love which he thinks is love. ಅವ್ರ ಹತ್ರ ಲವ್ ಇದೆ, ಪ್ರೀತಿ ಅಂತ ಇದೆ, ಅವ್ರು ಎಣಿಸೋದು ಇದು ಪ್ರೀತಿ ಅಂತ. ಆದ್ರೆ ಅವರು ಪ್ರೀತಿ ಕೊಡುವಾಗ ಆ ಪ್ರೀತಿಯನ್ನ ಮೋಸ್ಟ್ಲಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್, ವಸ್ತುಗಳ ಮೂಲಕದಲ್ಲಿ ಏನಾದ್ರೂ ಮಾಡಿ ತೋರಿಸುವಂತ ಪ್ರೀತಿ. ಅಂದ್ರೆ ಅವರಿಗೆ ಪಾಪ ಅರ್ಥನೇ ಆಗಿಲ್ಲ. ಎಷ್ಟೋ ಬಾರಿ ನಮ್ಮ ಹೆಂಗಸರು ಅಡುಗೆ ಮಾಡಿದಾಗ, ಕೆಲವರು ಇದ್ದಾರೆ 50 ವರ್ಷನೂ ಆಗಿರ್ಬೋದು ಮದುವೆ ಆಗಿ, 30 ವರ್ಷ 40 ವರ್ಷ. ಅವ್ರ ಹತ್ರ ಏನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ, ನಿಮ್ಗೆ ಇಷ್ಟವಾದ ಅಡಿಗೆ ಯಾವಾಗ ಮಾಡಿದ್ರೆ ಅಂತ ಕೇಳಿದ್ರೆ ಪಾಪ ನೆನಪೇ ಇರೋದಿಲ್ಲ, ಯಾಕಂದ್ರೆ ಮಾಡೇ ಇಲ್ಲ. ಮಾಡೋದೇ ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ. ಫಸ್ಟ್ ಗಂಡ, ಮಕ್ಕಳು ಬಂದ್ಮೇಲೆ ಅವ್ರಿಗೋಸ್ಕರ. ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ ತರ ತೋರಿಸುವಂತ ಪ್ರೀತಿ. ನೀವು ಎಣ್ಸಿದು ಇದು ಪ್ರೀತಿ ಅಂತ. ನೀವು ನಿಮ್ಗೋಸ್ಕರ ಅಡುಗೆ ಮಾಡಿದಾಗ ಅದು ಪ್ರೀತಿ. ಎಷ್ಟೋ ಹೆಂಗಸರಿಗೆ ಇವಾಗ ಕೇಳಿದ್ರೆ, ಅವರ ಗಂಡಂದಿರು ಒಟ್ಟಿಗೆ ಇದ್ರೆ, ನಿಮ್ಮ ಹೆಂಡತಿಗೆ ಏನ್ ಇಷ್ಟ ಅಂತ ಕೇಳಿದ್ರೆ 100% ಹೇಳ್ತೀನಿ ಗೊತ್ತಿಲ್ಲ. ಆದ್ರೆ ಅದೇ ಪ್ರಶ್ನೆ ಹೆಂಡತಿ ಹತ್ರ ಕೇಳಿದ್ರೆ ಗೊತ್ತಿದೆ ಅಂತ ಅವರು ಎಣಿಸೋದು. ಯಾಕಂದ್ರೆ ಪಾಪ ಇವ್ರು ಮಾಡಿದ ಅದೇ ಚೆನ್ನಾಗಿರೋದು, ಅದಕ್ಕೆ ಗಂಡನ್ಗೆ ಅದೇ ಇಷ್ಟ ಆಯ್ತು ಇರ್ಬೋದು. ಅರ್ಥ ಮಾಡ್ಕೊಳ್ಳಿ. ಪಿಂಕ್ ಅವರು ಪ್ರೀತಿ ಕೊಟ್ಟಾಗ ತುಂಬಾ ಜೆನ್ವಿನ್ಲಿ ಕೊಡ್ತಾ ಇದ್ದಾರೆ ಪ್ರೀತಿ. ಅವ್ರಿಗೆ ಅದಕ್ಕೆ ಪ್ರೀತಿನೂ ಅಷ್ಟು ಚೆನ್ನಾಗಿ ಸಿಗ್ತಾ ಇದೆ. ಜನರಸ್ಲಿ ಕೊಡ್ತಾ ಇದ್ದಾರೆ, ಜನರಸ್ಲಿನೂ ಸಿಗ್ತಾ ಇದೆ. ಹಳದಿ ಅವರಿಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಕೊಡಕ್ಕೆ, ಅವರು ಅವರನ್ನ ಫಸ್ಟ್ ಪ್ರೀತಿ ಮಾಡಿಕೊಂಡು ಎಲ್ಲವನ್ನ ಅರ್ಥ ಮಾಡಿಕೊಂಡು ಅದನ್ನ ಬೇರೆಯವರಿಗೆ. ಇದರಲ್ಲಿ ಇವಾಗ ಎಲ್ಲೂ ನೋಡಿದವ್ರು ಎಷ್ಟು ಜನ ಇದ್ದಾರೆ? ಕೈ ಎತ್ತಿ. ಈಗ ಎಲ್ಲೋ ನೋಡಿದವರು ಎಸ್. ಅದೇ ಮಗು, ಸೇಮ್ ಮಗು ಅಲ್ಲ ಕೈ ಎತ್ತಿದ್ದು. ಐ ಸಾ ಮೈ ಸೆಲ್ಫ್. ಎಸ್. ಯಾರೆಲ್ಲ ಎಲ್ಲೋ ನೋಡಿದ್ರು ಈ ಮಗು, he saw himself at the first instant. The same people will only be able to see yellow. That means, sorry to say, in the whole crowd, he is the only genuine person. And that is the match. First exercise is go, second exercise go, link ಇದೆ. ಫಸ್ಟ್ ತನ್ನನ್ನೇ ತಾನು ನೋಡಿದವರು ಮಾತ್ರ ಹಳದಿ ನೋಡ್ತಾರೆ, ಈ ಒಂದೇ ಮಗು ನೋಡಿದ್ರು. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಮಗುಗೆ ಪ್ರೀತಿ ಆಕ್ಚುಲಿ ಅರ್ಥ ಆಗಿದೆ. ಆ ಪ್ರೀತಿ, ಆ ಶಾಂತತೆ ಆ ಮುಖದಲ್ಲಿದೆ. ಇದು ಸತ್ಯ. ಆ ಶಾಂತತೆ ನಮ್ಮಲ್ಲಿ ಬಂದಾಗ ಮಾತ್ರ ಇದು. ದಿಸ್ ಇಸ್ ದ ಮ್ಯಾಜಿಕ್ ಆಫ್ ಸ್ಪಿರಿಚುಯಾಲಿಟಿ. ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ಈಚ್ ಅದರ್. ಇಟ್ ಈಸ್ ನಾಟ್ ಜಸ್ಟ್ ಅನ್ ಆಕ್ಟಿವಿಟಿ, ಇಟ್ ಈಸ್ ಅನ್ ಆಕ್ಟಿವಿಟಿ ಟು ನೋ ಹೂ ಐ ಆಮ್. ಅಂಡ್ ವೆನ್ ಯು ಆರ್ ಏಬಲ್ ಟು ಡೂ ದಿಸ್, believe me, you will be happy even if you are alone. You don't need anybody. And that is the phase where you miss yourself
being happy, but you still love being with yourself. And if you can create this situation, even for a minute in your life, believe me, you have found the meaning to love. And that is love. Okay? Thank you.